ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ ಪಾಟೀಲ್. ಇವತ್ತು ನಾನು 8ನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ ಭಾಗ 2ರಿಂದ ಒಂದು ಪಾಠವನ್ನು ಮಾಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಅನೇಕ ಉಪಯೋಗಗಳನ್ನು ಪಡ್ಕೊಳ್ಬೋದು. ಅದನ್ನು ಇಲ್ಲಿ ಲಿಸ್ಟ್ ಮಾಡಿದ್ದೀವಿ. ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಹಲವಾರು ಕೋರ್ಸ್ಗಳ ಮೂಲಕ ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ಇವೆಲ್ಲ ಉಪಯೋಗಗಳನ್ನು ನೀವು ಪಡ್ಕೊತಿದ್ದೀರಿ. ಈಗ ನಮ್ಮ ಟೆಕ್ನಿಕಲ್ ಟೀಮ್ ಮೇಂಟೆನೆನ್ಸ್ಗಾಗಿ ನಮಗೆ ನಿಮ್ಮ ಸಹಾಯ ಅಗತ್ಯ ಇದೆ. ಅಂದರೆ ನಾವು ಹೇಗೆ ಎಫರ್ಟ್ ಹಾಕ್ತಿದ್ದೀವಿ ಆ ಎಫರ್ಟ್ನ ಮೂಲಕ ನೀವು ಉಪಯೋಗ ಪಡ್ಕೊಳ್ತಿರೋರು ನಮಗೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಶಿಶು, ಕಿಶೋರ್, ತರುಣ್ ಮತ್ತು ಗೋಲ್ಡನ್ ಸಪೋರ್ಟ್ ಅನ್ನುವಂತಹ 4 ಆಪ್ಷನ್ಗಳ ಮೂಲಕ ನೀವು ನಮಗೆ ಹೆಲ್ಪ್ ಮಾಡಬಹುದು. ಇಲ್ಲಿ ಗೂಗಲ್ ಪೇ ನಂಬರನ್ನು ಕೊಟ್ಟಿದ್ದೀವಿ 8748814920. ಈ ನಂಬರ್ಗೆ ನೀವು 29 ಅಥವಾ 59 159 ಅಥವಾ ಗೋಲ್ಡನ್ ಸಪೋರ್ಟ್ ಮಾಡೋರಿದ್ದರೆ 599 ರೂಪಾಯಿಗಳನ್ನು ನಮಗೆ ಪೇ ಮಾಡೋದ್ರ ಮೂಲಕ ಸಹಾಯವನ್ನು ಮಾಡಬಹುದು. ಈ ದುಡ್ಡನ್ನು ನಾವು ನಮ್ಮ ಟೆಕ್ನಿಕಲ್ ಟೀಮ್ನ ಟೆಕ್ನಾಲಜಿ ಅಳವಡಿಕೆಗಾಗಿ ಉಪಯೋಗಿಸ್ಕೊತೀವಿ. ಪ್ಲೀಸ್ ಸಪೋರ್ಟ್ ಅಸ್. ಇವತ್ತು ನಾನು ಮಾಡ್ತಿರುವಂಥ ಪಾಠ ಪೌರನೀತಿಯ 4ನೇ ಪಾಠ, ಸ್ಥಳೀಯ ಸರ್ಕಾರಗಳು. ಹಿಂದೆ 1ನೇ ಭಾಗದಲ್ಲಿ 2ನೇ ಭಾಗದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಇವತ್ತು 3ನೇ ಭಾಗದಲ್ಲಿ, ಇದು ಕೊನೆ ಭಾಗ, ಇಲ್ಲಿ ನಾವು ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ತಿಳ್ಕೊತೀವಿ. ಹಿಂದೆ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ನಡೆದುಕೊಂಡು ಬಂದಂಥ ಹಾದಿಯನ್ನು ನೋಡಿದ್ವಿ. ಇವತ್ತು ನಾನು ನಗರ ಸ್ಥಳೀಯ ಸಂಸ್ಥೆಗಳಾದಂತಹ ನಗರ ಪಾಲಿಕೆ, ಪುರಸಭೆ, ದಂಡು ಪ್ರದೇಶದ ಭಾಗ, ಈ ಎಲ್ಲ ಒಂದು ವ್ಯವಸ್ಥೆಯನ್ನು ಡಿಸ್ಕಸ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯ ಮಾಡಬೇಕು. ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದೀವಿ. 29, 59, 159, 599 ಹೀಗೆ 4 ಸ್ಕೀಮ್ಗಳಿವೆ. ಯಾವುದಾದ್ರೂ ಒಂದು ಸ್ಕೀಮ್ನ ಮೂಲಕ ನಮಗೆ ಸಹಾಯವನ್ನು ಮಾಡಬಹುದು. ನಮ್ಮ ಎಫರ್ಟ್ ಮೂಲಕ ನೀವು ಹೇಗೆ ಸಹಾಯ ಪಡ್ಕೊಳ್ತಿದ್ದೀರಿ ಅದೇ ರೀತಿ ನಿಮ್ಮ ಸಹಾಯದಿಂದ ನಾವು ಇನ್ನಷ್ಟು ಪ್ರಬಲವಾಗಿ, ಇನ್ನಷ್ಟು ಅಭಿವೃದ್ಧಿದಾಯಕವಾಗಿ ನಾವು ನಿಮಗೆ ಪಾಠಗಳನ್ನು ಮಾಡಬೇಕು. ಆದ್ದರಿಂದ ನಿಮ್ಮ ಸಪೋರ್ಟ್ ನಮಗೆ ಬಹಳ ಇಂಪಾರ್ಟೆಂಟ್. ಆದ್ದರಿಂದ ಜಾಯಿನ್ ಆಪ್ಷನ್ ಮೂಲಕ ಮೇಲೆ ಕೊಟ್ಟಂತಹ ಒಂದು ಫೋನ್ಪೇ ನಂಬರ್ಗೆ ಧನ ಸಹಾಯ ಮಾಡೋದ್ರ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಈ 3ನೇ ಭಾಗದಲ್ಲಿ ನಾವು ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಕಲಿತೀವಿ. ರಾಜ್ಯದಲ್ಲಿ ಹಲವಾರು ನಗರ ಮತ್ತು ಪಟ್ಟಣಗಳು ಇವೆ. ಅವುಗಳನ್ನು ನಗರ ಪ್ರದೇಶಗಳು ಅಂತ ನಾವು ಗುರುತಿಸ್ತೀವಿ. ಈ ಪ್ರದೇಶಗಳ ಜನ ಶಿಕ್ಷಣ, ಆರೋಗ್ಯ, ಸಾರಿಗೆ, ಕುಡಿಯುವ ನೀರು, ನೈರ್ಮಲೀಕರಣ, ಮನರಂಜನೆ ಇನ್ನು ಮುಂತಾದ ವ್ಯವಸ್ಥೆ ಸವಲತ್ತುಗಳು ಹೊಂದೋದರ ಜೊತೆಗೆ ಹಲವಾರು ಸಮಸ್ಯೆಗಳನ್ನು ಕೂಡ ಹೊಂದಿದ್ದಾರೆ. ಈ ನಗರವಾಸಿಗಳ ಪರಿಹಾರ ಒದಗಿಸೋದಕ್ಕೋಸ್ಕರ ಸ್ಥಳೀಯವಾಗಿ ನಗರ ಸ್ಥಳೀಯ ಸಂಸ್ಥೆಗಳು ಅಥವಾ ನಗರ ಸ್ಥಳೀಯ ಸ್ವಯಂ ಸರ್ಕಾರಗಳು ಅಂತ ರೂಪಿಸ್ಕೊಂಡಿವೆ. ಅವು ಯಾವ್ಯಾವು ಅಂದರೆ ನಗರ ಪಾಲಿಕೆ ಅಂದರೆ ಪ್ರಮುಖ ನಗರಗಳಲ್ಲಿ ಮಹಾನಗರ ಪಾಲಿಕೆಗಳಿರ್ತವೆ. ಇನ್ನು ನಗರ ಪಟ್ಟಣಗಳಲ್ಲಿ ನಗರ ಸಭೆಗಳು ಮತ್ತು ಪುರಸಭೆಗಳು ಅಂತ ಕರಿತೀವಿ. ಇನ್ನು ರಕ್ಷಣಾ ಪಡೆಯ ಹಿಡಿತದಲ್ಲಿರುವಂತಹ ಪ್ರದೇಶಗಳು, ಎಲ್ಲೆಲ್ಲಿ ರಕ್ಷಣಾ ಪಡೆಗಳ ಅಡಿಯಲ್ಲಿ ಯಾವ್ಯಾವ ಪ್ರದೇಶಗಳು ಬರ್ತವೆ ಅಲ್ಲಿ ದಂಡು ಪ್ರದೇಶದ ಭಾಗ ಅಂತ ನಗರ ಸ್ಥಳೀಯ ಸಂಸ್ಥೆಗಳನ್ನು ಕರೆಯಲಾಗುತ್ತೆ. ಇನ್ನು ಇದರ ಕಾರ್ಯಗಳು ಏನೇನು ಅಂತಂದರೆ ಜನಸಂಖ್ಯೆ, ವರಮಾನ, ಸಾಮಾಜಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರ ಒಂದು ಪ್ರದೇಶವನ್ನು ನಗರ ಅಥವಾ ಪಟ್ಟಣ ಅಂತ ಘೋಷಿಸುವಂತಹ ಅಧಿಕಾರವನ್ನು ಹೊಂದಿದೆ. ನಗರ ಸ್ಥಳೀಯ ಸಂಸ್ಥೆಗಳ ಕಾರ್ಯಗಳು ಹಲವಾರು. ಅವುಗಳಲ್ಲಿ ಕೆಲವೊಂದನ್ನು ಇಲ್ಲಿ ಪಟ್ಟಿ ಮಾಡಿದ್ದೀವಿ. ಆಯವ್ಯಯ ಪಟ್ಟಿ ತಯಾರಿಕೆ ಅಂದರೆ ಆಯಾ ವರ್ಷದ ಖರ್ಚು ಎಷ್ಟಾಯಿತು ಅನ್ನೋದರ ಬಗ್ಗೆ ಪಟ್ಟಿಯನ್ನು ಇದು ಮಾಡುತ್ತೆ. ಪಟ್ಟಣಗಳಲ್ಲಿ ಇದು ಬರೋದು ಪಟ್ಟಣ ವ್ಯವಸ್ಥೆಯಲ್ಲಿ ಅಂದರೆ ನಗರಗಳಲ್ಲಿ. ಇನ್ನು ನಗರ ಪಟ್ಟಣದ ಪೂರ್ಣ ಆಡಳಿತದ ಹಿಡಿತ, ನಗರ ಪಟ್ಟಣ ಸಂಪೂರ್ಣ ಆಡಳಿತವನ್ನು ಇದು ನೋಡಿಕೊಳ್ಳುತ್ತೆ. ಉತ್ತಮ ನಗರ ಯೋಜನೆಯನ್ನು ತಯಾರಿಸಿ ಅದನ್ನು ಕಾರ್ಯರೂಪಕ್ಕೆ ತರುತ್ತೆ. ಅಂದರೆ ರಸ್ತೆ, ಸಾರಿಗೆ ವ್ಯವಸ್ಥೆ, ನೀರು,
ನೀರಿನ ಸರಬರಾಜು, ಶಿಕ್ಷಣ, ವಿದ್ಯುತ್ ಶಕ್ತಿ, ಮಾರುಕಟ್ಟೆ, ಆರೋಗ್ಯ, ಇನ್ನು ಹಲವಾರು ಸವಲತ್ತುಗಳನ್ನು ಉತ್ತಮ ರೀತಿಯಲ್ಲಿ ಒದಗಿಸೋದು ನಗರ ಸ್ಥಳೀಯ ಸಂಸ್ಥೆ. ಇನ್ನು ಒಳಚರಂಡಿ ಮತ್ತು ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ. ಇನ್ನು ನಗರ ಅಂದಮೇಲೆ ಅಷ್ಟೇ ಸ್ವಚ್ಛತೆ ಇರುತ್ತೆ, ಒಳಚರಂಡಿ ವ್ಯವಸ್ಥೆ ಉತ್ತಮವಾಗಿರಬೇಕಾಗಿರುತ್ತೆ ಮತ್ತು ಘನತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಳ್ಳೋದು ನಗರ ಸ್ಥಳೀಯ ಸಂಸ್ಥೆಗಳು. ಇನ್ನು ಕಟ್ಟಡ ನಿರ್ಮಾಣಕ್ಕೆ ಪರವಾನಗಿ ನೀಡೋದು ಅಂದರೆ ನಗರ ಆಸ್ತಿಯನ್ನು ಕಾಪಾಡೋದು. ಅಂದರೆ ಹಲವಾರು ಜನ ಕಟ್ಟಡವನ್ನು ಕಟ್ಟೋದಕ್ಕೆ ಪರವಾನಗಿಯನ್ನು ನಗರ ಸ್ಥಳೀಯ ಸಂಸ್ಥೆಗಳಿಂದ ಪಡ್ಕೊಳ್ತಾರೆ. ಎಷ್ಟು ಅಂತಸ್ತಿನ ಕಟ್ಟಡವನ್ನು ಕಟ್ಟಬೇಕು, ಎಷ್ಟು ಅಂತರದಲ್ಲಿ ಕಟ್ಟಬೇಕು ಅನ್ನೋದನ್ನು ಇದು ಹೇಳುತ್ತೆ. ಇನ್ನು ನಗರದ ಆಸ್ತಿಯನ್ನು ಕಾಪಾಡೋ ಕೆಲಸವನ್ನು ಕೂಡ ನಗರ ಸ್ಥಳೀಯ ಸಂಸ್ಥೆಗಳು ಮಾಡ್ತವೆ. ಇನ್ನು ಜನನ ಮರಣ ನೋಂದಣಿ. ಪಟ್ಟಣಗಳಲ್ಲಿ, ನಗರಗಳಲ್ಲಿ ಹುಟ್ಟು ಸಾವಿನ ಸಂಖ್ಯೆಗಳನ್ನು ದಾಖಲು ಮಾಡೋದು ಮತ್ತು ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಒದಗಿಸೋದು ನಗರ ಸ್ಥಳೀಯ ಸಂಸ್ಥೆಗಳು. ನಂತರ ಕ್ರೀಡಾಂಗಣ, ಮನರಂಜನಾ ಮಂದಿರ, ಉದ್ಯಾನವನಗಳು ಇವುಗಳನ್ನು ನಿರ್ಮಾಣ ಮಾಡಿ ಅವುಗಳಿಗೆ ತೆರಿಗೆಗಳನ್ನು ವಸೂಲಿ ಮಾಡೋದರ ಮೂಲಕ ಅವುಗಳನ್ನು ನಿರ್ವಹಿಸುವ ಕೆಲಸಗಳು ಕೂಡ ನಗರ ಸ್ಥಳೀಯ ಸಂಸ್ಥೆಗಳು ಮಾಡ್ತವೆ. ಇನ್ನು ನಗರ ಕೊಳಗೇರಿ ನಿವಾಸಿಗಳಿಗೆ ಸೌಕರ್ಯಗಳನ್ನು ಒದಗಿಸೋದು. ಕೊಳಗೇರಿ ನಿವಾಸಿಗಳಿಗೆ ಹಲವಾರು ವ್ಯವಸ್ಥೆಗಳನ್ನು ಮಾಡಿಕೊಡೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿನ ನಿವಾಸಿಗಳ ಜೀವನ ಮಟ್ಟ ಸುಧಾರಿಸುವಂತೆ ನೋಡಿಕೊಳ್ಳೋದು ನಗರ ಸ್ಥಳೀಯ ಸಂಸ್ಥೆಗಳು. ಇನ್ನು ಮಕ್ಕಳ ಕಲ್ಯಾಣ ಕೇಂದ್ರಗಳು, ಹಾಗೆ ಬಾಲಾಪರಾಧಿ ಗೃಹಗಳು, ಭಿಕ್ಷುಕರ ಕಾಲೋನಿಗಳು, ಅನಾಥಾಶ್ರಮಗಳು ಹೀಗೆ ಇತ್ಯಾದಿ ಸಹಾಯಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅವುಗಳನ್ನು ನಿರ್ವಹಿಸುವ ಕೆಲಸವೂ ಕೂಡ ನಗರ ಸ್ಥಳೀಯ ಸರ್ಕಾರ ಮಾಡುತ್ತೆ. ಈಜುಕೊಳ, ಕ್ರೀಡಾಂಗಣ, ಸಂಗ್ರಹಾಲಯ, ವಾಹನ ನಿಲ್ದಾಣ, ವಾಚನಾಲಯ, ಸಾರ್ವಜನಿಕ ಗ್ರಂಥಾಲಯ, ಪಶುವೈದ್ಯಾಲಯ, ಸಿನಿಮಾ ಮಂದಿರ, ಮಾರುಕಟ್ಟೆ, ಶವಾಗಾರ ಇನ್ನು ಮುಂತಾದ ಕಟ್ಟಡಗಳ ನಿರ್ಮಾಣವನ್ನು ಮಾಡುತ್ತೆ. ಅವುಗಳ ನಿರ್ವಹಣೆಯನ್ನು ಕೂಡ ಇದು ಮಾಡುತ್ತೆ. ಮಳೆ ನೀರು ಕೊಯ್ಲು ಅಂತ ಒಂದು ಯೋಜನೆ ಬರುತ್ತೆ. ಈ ಯೋಜನೆಯನ್ನು ಅಂದರೆ ಮಳೆ ನೀರನ್ನು ಸಂಗ್ರಹ ಮಾಡಿ, ತೊಟ್ಟಿಗಳಲ್ಲಿ ಸಂಗ್ರಹ ಮಾಡಿ, ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಿ ಮಳೆ ನೀರನ್ನು ಅಂತರ್ಜಲಕ್ಕೆ ಸೇರಿಸುವ ಒಂದು ವ್ಯವಸ್ಥೆಯನ್ನು ಮಳೆ ನೀರು ಕೊಯ್ಲು ಅಂತ ಕರಿತೀವಿ. ಮಳೆ ನೀರು ಕೊಯ್ಲನ್ನು ನಗರಗಳ ಮಟ್ಟದಲ್ಲಿ ಕಾರ್ಯರೂಪಕ್ಕೆ ತರೋದು ನಗರ ಸ್ಥಳೀಯ ಸಂಸ್ಥೆಗಳು. ಇನ್ನು ನಗರ ಅಥವಾ ಪಟ್ಟಣ ಸ್ವಚ್ಛವಾಗಿರುವಂತೆ, ಸುಂದರವಾಗಿರುವಂತೆ, ಹಸಿರಿನಿಂದ ಕಂಗೊಳಿಸುವಂತೆ ಸೂಕ್ತ ಯೋಜನೆಗಳನ್ನು ತರೋದು ನಗರ ಸ್ಥಳೀಯ ಸಂಸ್ಥೆಗಳು. ಈ ಎಲ್ಲ ಕಾರ್ಯಗಳನ್ನು ಇದು ಮಾಡುತ್ತೆ. ಇನ್ನು ಮುಂದೆ ನಗರ ಸ್ಥಳೀಯ ಸಂಸ್ಥೆಗಳ ಸಂರಚನೆ ಇದು ಹೇಗೆ ರಚನೆ ಆಗುತ್ತೆ. ಅದಕ್ಕಿಂತ ಮೊದಲು ಈ ಎಲ್ಲ ಕಾರ್ಯಗಳನ್ನು ಮಾಡುವಾಗ ಆ ಸಂಸ್ಥೆಗೆ, ನಗರ ಸ್ಥಳೀಯ ಸಂಸ್ಥೆಗೆ ಒಂದು ವರಮಾನ ಬೇಕಾಗಿರುತ್ತೆ. ಆ ವರಮಾನ ಎಲ್ಲಿಂದ ಬರುತ್ತೆ ಅಂತಂದರೆ ನಗರ ಪ್ರದೇಶಗಳ ಅಭಿವೃದ್ಧಿ ಮತ್ತು ಪ್ರಗತಿಗಾಗಿ ವಿವಿಧ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಅದಕ್ಕೆ ವರಮಾನ ಬೇಕು. ನಗರ ಸಭೆಯ ಆದಾಯದ ಪ್ರಮುಖ ಮೂಲಗಳು ಯಾವ್ಯಾವು ಅಂತಂದರೆ ಕಟ್ಟಡ, ಖಾಲಿ ಸ್ಥಳ, ಅಂಗಡಿ, ಮಾರುಕಟ್ಟೆ, ತಳ್ಳುಗಾಡಿ, ನೀರು, ನಗರಸಭೆ ಕಟ್ಟಡಗಳು, ಹೀಗೆ ಮಳಿಗೆ, ಈ ರೀತಿಯ ಎಲ್ಲ ಕಟ್ಟಡಗಳಿಗೆ, ವ್ಯವಸ್ಥೆಗಳಿಗೆ ತೆರಿಗೆಯ ಮೂಲಕ ಹಣವನ್ನು ಸಂಗ್ರಹ ಮಾಡಿ ಆ ಹಣವನ್ನು ವರಮಾನದ ಮೂಲವಾಗಿ ಉಪಯೋಗಿಸ್ಕೊಳ್ತಾರೆ. ಮಾರುಕಟ್ಟೆಗಳಲ್ಲಿ ಮಳಿಗೆಗಳಿಂದ ಬರುವಂತಹ ಬಾಡಿಗೆ ಹಾಗೂ ಮಾರಾಟ ಮತ್ತು ಮನರಂಜನಾ ಉಪಕರಣ ಇತ್ಯಾದಿಗಳಿಂದ ಇಲ್ಲಿ ವರಮಾನ ಬರುತ್ತೆ. ರಾಜ್ಯ ಸರ್ಕಾರ ನೀಡುವಂತಹ ಅನುದಾನದಿಂದ ನಗರ ಸಂಸ್ಥೆಗಳು ಕಲ್ಯಾಣ ಕಾರ್ಯಗಳನ್ನು ಕೈಗೊಳ್ತವೆ. ಇದು ವರಮಾನದ ಮೂಲ. ಇನ್ನು ರಚನೆ ಹೇಗಾಗುತ್ತೆ, ಈ ಸ್ಥಳೀಯ ಸಂಸ್ಥೆಗಳ, ನಗರ ಸ್ಥಳೀಯ ಸಂಸ್ಥೆಗಳ ರಚನೆ ಹೇಗಾಗಿರುತ್ತೆ ಅಂದರೆ ಮೊದಲನೇದಾಗಿ ನಗರ ಪಾಲಿಕೆಗಳು. ಇಲ್ಲಿ ನಗರ ಪ್ರದೇಶಗಳು ಜನಸಂಖ್ಯೆಯ ಆಧಾರದ ಮೇಲೆ ಪಟ್ಟಣ ಮತ್ತು ನಗರ ಪ್ರದೇಶಗಳೆಂದು ವರ್ಗೀಕರಣ ಆಗ್ತವೆ. 20 ರಿಂದ 50 ಸಾವಿರದೊಳಗಿನ ಜನಸಂಖ್ಯೆಯನ್ನು ಹೊಂದಿದರೆ ಅದನ್ನು ಪಟ್ಟಣ ಅಂತ ಕರೀತಾರೆ. 20 ರಿಂದ 50 ಸಾವಿರ ಜನಸಂಖ್ಯೆ ಇದ್ದರೆ ಅದನ್ನು ಪಟ್ಟಣ ಅಂತ ಕರೀತಾರೆ. 50 ಸಾವಿರದಿಂದ 3 ಲಕ್ಷ ಜನಸಂಖ್ಯೆಯ ಒಳಗಿನ ಪ್ರದೇಶವನ್ನು ನಗರ ಅಂತ ಕರೆಯಲಾಗುತ್ತೆ. ಪಟ್ಟಣದಲ್ಲಿ ಆಡಳಿತ ನಡೆಸುವ ಸಭೆಗೆ ಪುರಸಭೆ ಅಥವಾ ಪಟ್ಟಣ ಸಭೆ ಅಂತ ಕರೆದ್ರೆ, ಪಟ್ಟಣ ಮತ್ತು ನಗರ ಆಡಳಿತದ ಮಂಡಳಿಗೆ ನಗರಸಭೆ ಅಂತ ಕರೆಯಲಾಗುತ್ತೆ.
ಪಟ್ಟಣ ಮತ್ತು ನಗರಸಭೆಗಳ ಸದಸ್ಯರನ್ನು ಪ್ರತ್ಯಕ್ಷ ಮತದಾನದ ಮೂಲಕ ಚುನಾಯಿತರಾಗಿ ಆಡಳಿತ ಮಂಡಳಿ ಸಭೆ ಸದಸ್ಯ ಅಥವಾ ಕೌನ್ಸಿಲರ್ ಅಂತ ಕರೆಸ್ಕೊಳ್ತಾರೆ. ಇಲ್ಲಿ ಡೈರೆಕ್ಟ್ ಮತದಾನದ ಮೂಲಕ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತೆ. ಆ ಸದಸ್ಯನನ್ನು ಕೌನ್ಸಿಲರ್ ಅಂತ ಕರೀತಾರೆ. ಪ್ರಸ್ತುತ ಪುರಸಭೆಗಳು 23ರಿಂದ 27 ಇದ್ದರೆ ನಗರಸಭೆಗಳು 31ರಿಂದ 37ರವರೆಗೆ ಇವು ಸದಸ್ಯರನ್ನು ಹೊಂದಿರ್ತಾರೆ. ಪುರಸಭೆಯಲ್ಲಿ 23ರಿಂದ 27 ಜನ ಇದ್ದರೆ ನಗರಸಭೆಯಲ್ಲಿ 31ರಿಂದ 37 ಜನ ಸದಸ್ಯರು ಇರ್ತಾರೆ. ಇದರ ಜೊತೆಗೆ ರಾಜ್ಯ ಸರ್ಕಾರ 5 ಜನ ಸದಸ್ಯರನ್ನು ಆಯ್ಕೆ ಮಾಡುತ್ತೆ. ಸರ್ಕಾರದಿಂದ ಇವರು ಚುನಾಯಿತರಾಗ್ತಾರೆ. ಈ ನಾಮನಿರ್ದೇಶಿತ ಸದಸ್ಯರು ಸಭೆಯ ಚರ್ಚೆಯಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿರ್ತಾರೆ. ಬಟ್ ಇವರು ಮತದಾನದ ಹಕ್ಕನ್ನು ಹೊಂದಿರೋದಿಲ್ಲ. ಸ್ಥಳೀಯ ವಿಧಾನಸಭಾ ಶಾಸಕರು, ವಿಧಾನ ಪರಿಷತ್ತಿನ ಶಾಸಕರು ಹಾಗೂ ಲೋಕಸಭಾ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವ ಮತ್ತು ಮತ ಹಾಕುವ ಅಧಿಕಾರವನ್ನು ಹೊಂದಿರ್ತಾರೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹೀಗೆ ಹಲವಾರು ಮೀಸಲಾತಿ ವ್ಯವಸ್ಥೆಯ ಮೂಲಕ ಚುನಾವಣೆಯನ್ನು ನಡೆಸಲಾಗುತ್ತೆ. ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಆ ಸಂಸ್ಥೆಗಳ ಮುಖ್ಯಸ್ಥರಾಗಿರ್ತಾರೆ. ಇವರನ್ನು ಆಯ್ಕೆಗೊಂಡಂತಹ ಸದಸ್ಯರು ಮರು ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾರೆ. ಬಹುಮತದ ಮೂಲಕ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಇಲ್ಲಿ ಚುನಾವಣೆ ಮಾಡಲಾಗುತ್ತೆ. ಇವರ ಅಧಿಕಾರಾವಧಿ 5 ವರ್ಷಗಳು. ಅಧ್ಯಕ್ಷರು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಕಲಾಪಗಳು ಸುಗಮವಾಗಿ ನಡೆಯುವಂತೆ ನೋಡ್ಕೊಳ್ತಾರೆ. ಅಧ್ಯಕ್ಷರು ಇಲ್ಲದೇ ಇದ್ದಾಗ ಉಪಾಧ್ಯಕ್ಷರು ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗತ್ತೆ. ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಾವಧಿ ಬಂದು 5 ವರ್ಷ. ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅಧಿಕಾರದ ಅವಧಿಯನ್ನು ವಿಸ್ತಾರ ಮಾಡುವಂತಹ ಸಂದರ್ಭಗಳು ಒಂದೊಂದು ಸಲ ಬರ್ತವೆ. ಈ ಅಧಿಕಾರವನ್ನು ರಾಜ್ಯ ಸರ್ಕಾರ ಮಾತ್ರ ಹೊಂದಿರುತ್ತೆ. ಸ್ಥಳೀಯ ಸಂಸ್ಥೆಗಳ ಸಮರ್ಥ ಆಡಳಿತದ ನಿರ್ವಹಣೆಗಾಗಿ 4 ಸ್ಥಾಯಿ ಸಮಿತಿಗಳನ್ನು ಇಲ್ಲಿ ರಚಿಸಲಾಗುತ್ತೆ. ರಾಜ್ಯ ಸರ್ಕಾರದಿಂದ ನೇಮಕಗೊಂಡಂತಹ ಅಥವಾ ಮುಖ್ಯಾಧಿಕಾರಿ ಅಥವಾ ಚೀಫ್ ಆಫೀಸರ್ ಮುಖ್ಯ ಆಡಳಿತಾಧಿಕಾರಿಯಾಗಿ ಸ್ಥಳೀಯ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೋಡಿಕೊಳ್ತಾರೆ. ಇವರು ಚೀಫ್ ಆಫೀಸರ್. ಇದು ನಗರ ಪಾಲಿಕೆಯ ಒಂದು ವ್ಯವಸ್ಥೆ. ಇನ್ನು ಮಹಾನಗರ ಪಾಲಿಕೆಗಳು 1976ರ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ 1976ರಲ್ಲಿ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಜಾರಿಗೆ ಬಂತು. ಈ ಕಾಯ್ದೆ ಅನ್ವಯ ಮಹಾನಗರ ಪಾಲಿಕೆಯನ್ನು ರಚನೆ ಮಾಡಲಾಯಿತು. 2 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ, 2 ಲಕ್ಷ ಜನಸಂಖ್ಯೆ ಅಥವಾ 2 ಕೋಟಿಗಿಂತ ಹೆಚ್ಚು ಆದಾಯ ಹೊಂದಿರುವಂತಹ ನಗರ ಪ್ರದೇಶಗಳಲ್ಲಿ ಮಹಾನಗರ ಪಾಲಿಕೆಯನ್ನು ರಚನೆ ಮಾಡಲಾಗುತ್ತೆ. ನಗರ ಪಾಲಿಕೆಯ ಸದಸ್ಯರುಗಳು ಚುನಾವಣೆಯ ಮೂಲಕ ಚುನಾಯಿತರಾಗಿ ಪಾಲಿಕೆ ಸದಸ್ಯ ಅನಿಸ್ಕೊಳ್ತಾರೆ. ಇವರನ್ನು ಸದಸ್ಯರನ್ನು ಕಾರ್ಪೊರೇಟರ್ ಅಂತ ಕರೀತಾರೆ. ಚುನಾವಣೆಯ ಮೂಲಕ ಮಹಾನಗರ ಪಾಲಿಕೆಗೆ ಆಯ್ಕೆಯಾಗುವಂಥ ಸದಸ್ಯರನ್ನು ಕಾರ್ಪೊರೇಟರ್ ಅಂತ ಕರೀತಾರೆ. ಈ ಸದಸ್ಯರುಗಳ ಜನಸಂಖ್ಯೆ ಆಧಾರಿತ ಆಗಿರುತ್ತೆ. ಸಾಧಾರಣವಾಗಿ 30ರಿಂದ 100ರವರೆಗೆ ಈ ಸದಸ್ಯರ ಸಂಖ್ಯೆ ಇರುತ್ತೆ. ಇನ್ನು ಪಾಲಿಕೆಯ ಗಾತ್ರ, ಮಹಾನಗರ ಪಾಲಿಕೆಯ ಗಾತ್ರವನ್ನು ಸರ್ಕಾರವೇ ನಿರ್ಧಾರ ಮಾಡುತ್ತೆ. ಪ್ರಸ್ತುತ ಕರ್ನಾಟಕದಲ್ಲಿ 10 ನಗರ ಪಾಲಿಕೆಗಳು ಮತ್ತು 1 ಮಹಾನಗರ ಪಾಲಿಕೆ ಇದೆ. ಅವು ಯಾವ್ಯಾವು ಅಂತಂದರೆ ನಗರ ಪಾಲಿಕೆಗಳು ಮೈಸೂರು, ಹುಬ್ಬಳ್ಳಿ ಧಾರವಾಡ, ಬಳ್ಳಾರಿ, ಬೆಳಗಾವಿ, ಕಲಬುರಗಿ, ದಾವಣಗೆರೆ, ಮಂಗಳೂರು, ಶಿವಮೊಗ್ಗ, ತುಮಕೂರು, ವಿಜಯಪುರ. ಇವು 10 ನಗರ ಪಾಲಿಕೆಗಳು. ಕರ್ನಾಟಕದ 10 ನಗರ ಪಾಲಿಕೆಗಳು. ಒಂದು ಬೃಹತ್ ಮಹಾನಗರ ಪಾಲಿಕೆ ಇದೆ. ಅದು ಯಾವುದು ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, BBMP ಅಂತ ಕರಿತೀವಿ. ಇದು 198 ಜನ ಪಾಲಿಕೆ ಸದಸ್ಯರನ್ನು ಒಳಗೊಂಡಿದೆ. ಇನ್ನು ನಗರವು ಚಿಕ್ಕ ಚಿಕ್ಕ ಚುನಾವಣಾ ವಿಭಾಗಗಳಾಗಿ ವಿಂಗಡಣೆಗೊಂಡು ಬಡಾವಣೆ ಅಥವಾ ವಾರ್ಡ್ ಅಂತ ಕರೆಸ್ಕೊಳ್ಳುತ್ತೆ. ಬಡಾವಣೆ ಮತ್ತು ವಾರ್ಡ್ಗಳಲ್ಲಿ ಇಲ್ಲಿ ಚುನಾವಣೆ ನಡೆಯುತ್ತೆ. ಪ್ರತಿ ವಾರ್ಡ್ನಿಂದ ಒಬ್ಬ ಪಾಲಿಕೆ ಸದಸ್ಯ ಚುನಾಯಿತ ಆಗ್ತಾನೆ. ಈ ಸದಸ್ಯರುಗಳು ಪ್ರತ್ಯಕ್ಷವಾದ ಮತದಾನದ ಮೂಲಕ ಆಯ್ಕೆ ಆಗ್ತಾರೆ. ಪಾಲಿಕೆಯಲ್ಲಿಯೂ ಸಹ ನಿಯಮಗಳು ಇರ್ತವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಮಹಿಳಾ ಮೀಸಲಾತಿ ಹೀಗೆ ಹಲವಾರು ಮೀಸಲಾತಿ ವ್ಯವಸ್ಥೆಯ ಆಧಾರದ ಮೇಲೆ ಇಲ್ಲಿ ಆಯ್ಕೆ ನಡೆಯುತ್ತೆ. ಚುನಾಯಿತ ಸದಸ್ಯರ ಜೊತೆಗೆ ರಾಜ್ಯ ಸರ್ಕಾರವು ನಗರ ಯೋಜನೆ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಆಡಳಿತದಲ್ಲಿ ಪರಿಣಿತಿಯುಳ್ಳಂತಹ 5 ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತೆ.
5 ಸದಸ್ಯರುಗಳು ರಾಜ್ಯ ಸರ್ಕಾರದಿಂದ ಆಯ್ಕೆ ಆಗ್ತಾರೆ. ಸರ್ಕಾರದಿಂದ ನೇಮಕಗೊಂಡಂತಹ ಸದಸ್ಯರಿಗೆ ಮತದಾನದ ಹಕ್ಕು ಇರಲ್ಲ. ಇವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಚೂಸ್ ಮಾಡುವಂತಹ ಅಧಿಕಾರವನ್ನು ಹೊಂದಿರೋದಿಲ್ಲ. ಆದರೆ ಸಭೆಗೆ ಹಾಜರಾಗಿ ಅಲ್ಲಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು. ಪಾಲಿಕೆ ವ್ಯಾಪ್ತಿಯ ಶಾಸಕರುಗಳು ಮತ್ತು ಲೋಕಸಭಾ ಸದಸ್ಯರುಗಳಿಗೆ ಸಭೆಯಲ್ಲಿ ಭಾಗವಹಿಸುವಂತಹ ಮತ್ತು ಮತದಾನ ಚಲಾಯಿಸುವಂತಹ ಹಕ್ಕು ಇರುತ್ತೆ. ಪಾಲಿಕೆಯ ಅಧಿಕಾರಾವಧಿ 5 ವರ್ಷ. ವಿಶೇಷ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರ ಗರಿಷ್ಠ 1 ವರ್ಷಗಳವರೆಗೂ ನಗರ ಪಾಲಿಕೆ ಮಹಾನಗರ ಪಾಲಿಕೆಯ ಅಧಿಕಾರಾವಧಿಯನ್ನು 1 ವರ್ಷಗಳವರೆಗೆ ವಿಸ್ತಾರ ಮಾಡಬಹುದು. ಇನ್ನು ಮಹಾಪೌರ ಮತ್ತು ಉಪಪೌರ ಅಂತ ನಾವು ಕರಿಬಹುದು. ಪಾಲಿಕೆಯ ನಾಯಕರಾಗಿರ್ತಾರೆ ಇವರು. ಮಹಾಪೌರ ಉಪಪೌರ ಅಂತಂದರೆ ಇವರು ಪಾಲಿಕೆಯ ನಾಯಕರು ಅನಿಸ್ಕೊಳ್ತಾರೆ. ಇವರು ಪಾಲಿಕೆಯ ಸದಸ್ಯರುಗಳಿಂದ ಚುನಾಯಿತರಾಗ್ತಾರೆ. ಹೇಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಇರ್ತಾರೆ, ಇಲ್ಲಿ ಮಹಾಪೌರ ಮತ್ತು ಉಪಪೌರ ಅಂತ ಇವರನ್ನು ಸದಸ್ಯರುಗಳು ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾರೆ. ಇವರುಗಳ ಅಧಿಕಾರಾವಧಿ 1 ವರ್ಷ ಇರುತ್ತೆ. ಮಹಾಪೌರರು ಪಾಲಿಕೆಯ ಸಭೆಗಳ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸಭೆಯು ಕೈಗೊಂಡಂತಹ ತೀರ್ಮಾನಗಳನ್ನು ಕಾರ್ಯಗತಗೊಳಿಸುವಂತಹ ಕ್ರಮವನ್ನು ಇವರು ಕೈಗೊಳ್ತಾರೆ. ಮಹಾಪೌರರು ಪಾಲಿಕೆಯ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸ್ತಾರೆ. ಸಮರ್ಥ ಆಡಳಿತ ನೀಡೋದಕ್ಕೆ ಸ್ಥಾಯಿ ಸಮಿತಿಗಳನ್ನು ಇವರು ರಚಿಸ್ತಾರೆ. ಪಾಲಿಕೆಯ ಕಾರ್ಯನಿರ್ವಹಣೆಯನ್ನು ಪಾಲಿಕೆಯ ಆಯುಕ್ತರು ನೋಡಿಕೊಳ್ತಾರೆ. ಪಾಲಿಕೆಯ ಆಯುಕ್ತರು ಯಾರಾಗಿರ್ತಾರೆ ಅಂದರೆ ಸಾಮಾನ್ಯವಾಗಿ ಭಾರತೀಯ ಆಡಳಿತ ಸೇವೆ IAS ಅಧಿಕಾರಿ ಈ ಹುದ್ದೆಯನ್ನು ಅಲಂಕರಿಸುತ್ತಾರೆ. ಇವರ ಅಧಿಕಾರಾವಧಿ ರಾಜ್ಯ ಸರ್ಕಾರ ನಿಗದಿಪಡಿಸುತ್ತೆ. ರಾಜ್ಯ ಸರ್ಕಾರ ಎಷ್ಟು ವರ್ಷಗಳ ಕಾಲ ಇವರನ್ನು ಪಾಲಿಕೆಯ ಆಯುಕ್ತರನ್ನಾಗಿ ಮಾಡುತ್ತೋ ಅಷ್ಟು ವರ್ಷಗಳ ಕಾಲ ಇವರು ಅಲ್ಲಿ ಅಧಿಕಾರದಲ್ಲಿ ಇರ್ತಾರೆ. ಇವರನ್ನು ರಾಜ್ಯ ಸರ್ಕಾರ ನೇಮಕ ಮಾಡುತ್ತೆ. ಹಾಗೆ ಪಾಲಿಕೆ ಆಯುಕ್ತರು ಎಲ್ಲ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಬೇಕಾದ ಮಾಹಿತಿಯನ್ನು ಒದಗಿಸ್ತಾರೆ. ಆಯುಕ್ತರು ಮಹಾಪೌರರಿಗೆ ಸಹಕರಿಸ್ತಾರೆ. ಪಾಲಿಕೆಯ ನಿರ್ಧಾರಗಳನ್ನು ಕಾರ್ಯಗತಗೊಳಿಸುವಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದು ಈ ಪಾಲಿಕೆಯ ಆಯುಕ್ತರು. ಇಲ್ಲಿ ನಾವು ಮಹಾಪೌರ, ಉಪಪೌರ, ಪಾಲಿಕೆಯ ಆಯುಕ್ತರು ಮತ್ತು ಸದಸ್ಯರುಗಳನ್ನು ಅಧಿಕಾರದ ವ್ಯವಸ್ಥೆಯಲ್ಲಿ ನೋಡಬಹುದು. ಇದು ಸ್ಥಳೀಯ ಸಂಸ್ಥೆಗಳು, ನಗರ ಸ್ಥಳೀಯ ಸಂಸ್ಥೆಗಳ ಒಂದು ಮುನ್ನೋಟ. ಇಲ್ಲಿ ನಾವು ನಗರ ಸ್ಥಳೀಯ ಸಂಸ್ಥೆಗಳು ಯಾವ್ಯಾವು, ಅವುಗಳು ನಿರ್ವಹಿಸುವಂಥ ಕಾರ್ಯಗಳು ಯಾವ್ಯಾವು, ನಗರ ಸ್ಥಳೀಯ ಸಂಸ್ಥೆಗೆ ವರಮಾನದ ಮೂಲ ಏನು, ಇನ್ನು ಆ ನಗರ ಸ್ಥಳೀಯ ಸಂಸ್ಥೆ ನಗರ ಪಾಲಿಕೆಗಳು ಹೇಗೆ ರಚನೆ ಆಗ್ತವೆ, ಹಾಗೆ ಮಹಾನಗರ ಪಾಲಿಕೆಗಳು ಹೇಗೆ ರಚನೆ ಆಗ್ತವೆ ಮತ್ತು ಕರ್ನಾಟಕದಲ್ಲಿ ಪ್ರಸ್ತುತ ಇರುವಂತಹ 10 ನಗರ ಪಾಲಿಕೆಗಳು ಮತ್ತು 1 ಬೃಹತ್ ಮಹಾನಗರ ಪಾಲಿಕೆ ಯಾವುದು ಅನ್ನೋದನ್ನು ನಾವು ನೋಡಿದ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ದರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಹಿಂದೆ 2 ಭಾಗದಲ್ಲಿ ನಾನು ಪ್ರಶ್ನೆ ಕೇಳಿರಲಿಲ್ಲ. ಈ ಒಂದು ಪಾಠದಲ್ಲಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಪಟ್ಟಣ ನಗರ ಸಭೆಗಳ ಸದಸ್ಯರನ್ನು ಏನಂತ ಕರೀತಾರೆ? ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ, ನೀವೇ ಉತ್ತರ ನೀಡಬೇಕು. 2ನೇ ಪ್ರಶ್ನೆ, ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? 1993, 92, 68, 76. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ. ಉತ್ತರ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.